ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝐂𝐻𝐃 ಕನ್ನಡ. ಎಲೆಕ್ಟ್ರಿಕ್ ವೆಹಿಕಲ್ ಸ್ಪೇಸು ಇವಿ ಸೆಗ್ಮೆಂಟ್ನಲ್ಲಿ ಟಾಟಾ ಮೋಟರ್ಸ್ ಅವರು ಇಂಡಿಯಾಲಿರುವಂಥ ಮೋಸ್ಟ್ ಅಫೋರ್ಡಬಲ್ ಎಲೆಕ್ಟ್ರಿಕ್ ಕಾರ್ನ ಲಾಂಚ್ ಮಾಡಿದ್ದಾರೆ. ಟಾಟಾ ಟಿಯಾಗೋ ಎಲೆಕ್ಟ್ರಿಕ್ ವೆಹಿಕಲ್ ವೇರಿಯಂಟ್ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ 2 ಬ್ಯಾಟ್ರಿ ಪ್ಯಾಕ್ಸ್ ಆಪ್ಷನ್ಸ್ ಇದೆ. ಅದರಲ್ಲಿ ಒಂದು 19.2 ಕಿಲೋವ್ಯಾಟ್ ಇದ್ದು 250 ಕಿಲೋಮೀಟರ್ ರೇಂಜ್ವರೆಗೂ ಕೊಟ್ಟಿದ್ದಾರೆ. ಇನ್ನೊಂದು 24 ಕಿಲೋವ್ಯಾಟ್ ಕೊಟ್ಟು 350 ಕಿಲೋಮೀಟರ್ ರೇಂಜ್ವರೆಗೂ ಕೊಟ್ಟಿದ್ದಾರೆ. ಅಂಡ್ ಸ್ಮಾಲರ್ ಬ್ಯಾಟ್ರಿ ಪ್ಯಾಕ್ಸ್ 19.2 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ ಇರುವಂತ ಕಾರು 8.5 lakhs ಅಂತ, ಅಂಡ್ 24 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ ಇರುವಂತ ವೆಹಿಕಲ್ 10 lakhs ಎಕ್ಸ್ ಶೋರೂಮ್ ಪ್ರೈಸ್ ಇಂದ ಬರುತ್ತೆ ಅಂತ ಟಾಟಾ ಮೋಟರ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತ ಶೈಲೇಶ್ ಚಂದ್ರ ಅವರು ಮಾತಾಡ್ತಾ, ಈ ಟಾಟಾ ಟಿಯಾಗೋ ಎಲೆಕ್ಟ್ರಿಕ್ ವೆಹಿಕಲ್ 50 ಕಿಲೋಮೀಟರ್ ರೇಂಜು ಸಿಟಿನಲ್ಲಿ ಟ್ರಾವೆಲ್ ಮಾಡೋರಿಗೆ ತುಂಬಾ ಯೂಸ್ ಆಗತ್ತೆ ಅಂತ, ಅಂಡ್ ಇಂಡಿಯಾನಲ್ಲಿ ಇದೊಂದು ಬೆಸ್ಟ್ ಸೆಲ್ಲಿಂಗ್ ಇವಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿ ಅರೇಸ್ ಆಗತ್ತ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಈ ಎಕ್ಸಿಸ್ಟಿಂಗ್ ಆಗಿರುವಂತ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಜೊತೆನು ಕಂಪೇರ್ ಮಾಡಿದ್ರೆ ಇದೊಂದು ಮೋಸ್ಟ್ ಅಫೋರ್ಡಬಲ್ ವೇರಿಯಂಟ್. ಅದರಿಂದ ಇದಕ್ಕೆ ಸೇಲ್ಸ್ ಇಂಡಿಯಾ ವೈಡ್ ಸ್ಟ್ರಾಂಗ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಶೈಲೇಶ್ ಚಂದ್ರ ಅವರು ಈ ಇವೆಂಟ್ ಅಲ್ಲಂತೂ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್, ಫೆಸ್ಟಿವಲ್ ಸೀಸನ್ ಬರ್ತಿದೆ ಅಲ್ವಾ? ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಯಾವ ಸ್ಟಾಕ್ಸ್ ಬೆನಿಫಿಟ್ ಪಡತ್ತೆ ಅನ್ನೋ ತರ ಮೋರ್ಗನ್ ಸ್ಟ್ಯಾನ್ಲಿ ಅವರು ಒಂದು 4 ಸ್ಟಾಕ್ಸ್ ನೇಮ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ದು ಟೈಟಾನ್. ಫೆಸ್ಟಿವಲ್ ಅಂದ ತಕ್ಷಣನೇ ಗೋಲ್ಡ್ ಆರ್ನಮೆಂಟ್ಸ್ ನಮಗೆ ಜ್ಞಾಪಕ ಬರುತ್ತಲ್ವಾ? ಅದರಿಂದ ಟೈಟಾನ್ ಅವರು ಬೆನಿಫಿಟ್ ಪಡ್ತಾರಂತ. ಅಂಡ್ ಹಾಗೆ ಫೆಸ್ಟಿವಲ್ ಅಂದ ತಕ್ಷಣನೇ ಬ್ಯೂಟಿ ಅಂಡ್ ಫ್ಯಾಷನ್ ರಿಲೇಟೆಡ್ ಆಗಿನೂ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರಲ್ವಾ? ಅದರಿಂದ ಇದರಲ್ಲಿ ನೈಕಾ ಅವರು ಅಡ್ವಾಂಟೇಜ್ ಪಡ್ತಾರಂತ. ಅಂಡ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ಜಾಸ್ತಿ ಆಗತ್ತಲ್ವಾ? ಅದರಿಂದ ಜೂಬ್ಲಿಯಂಟ್ ಫುಡ್ ವರ್ಕ್ಸು, ಡಾಮಿನೋಸ್ ಪಿಜ್ಜಾ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡೋ ಅಂತ ಇವರಿಗೆ, ಹಾಗೆ ಅವೆನ್ಯೂ ಸೂಪರ್ ಮಾರ್ಕೆಟ್, ಡಿಮಾರ್ಟ್ ಅವರು ಲಾಭ ಪಡ್ತಾರ ಅನ್ನೋ ಥರ ಇವರು ಮೆನ್ಷನ್ ಮಾಡ್ತಾ, ಇನ್ಫ್ಯಾಕ್ಟ್ ಈ 4 ಸ್ಟಾಕ್ಸ್ ರಿಲೇಟೆಡ್ ಆಗಿ ಇವರೇ ಅಂತ ಅಲ್ಲ, ರೆಸ್ಟ್ ಆಫ್ ದಿ ಅನಾಲಿಸಿಸ್ ಎಲ್ಲರೂ ಜಾಸ್ತಿನೇ ಬೈ ರೇಟಿಂಗ್ ಕೊಡ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ನೈಕಾ ರಿಲೇಟೆಡ್ ಆಗಿ ಮೋಸ್ಟ್ ಆಫ್ ದಿ ಪೀಪಲ್ಸ್ ಅಪ್ಸೈಡ್ ಇನ್ನೂ ಜಾಸ್ತಿ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದರ ರಿಲೇಟೆಡ್ ಆಗಿ ರೆವಿನ್ಯೂಸ್ನಲ್ಲೂ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅಂತ, ಇವರ ಎಂಡಿಂಗ್ ಪೊಟೆನ್ಷಿಯಲ್ ಇವರ ಕನ್ಸಲ್ಟೇಷನ್ ತಗೊಂಡು ಈ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿರೋ ಥರ ಮೋರ್ಗನ್ ಸ್ಟ್ಯಾನ್ಲಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಮದರ್ಸನ್ ಸುಮಿ ವೈರಿಂಗ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಮಾರ್ಕೆಟ್ ಓಪನ್ ಆಗೋಕೆ ಮುಂಚೆನೆ ಎಕ್ಸ್ಚೇಂಜಸ್ಗೆ ಮಾಡಿರುವಂಥ ಅಪ್ಡೇಟು, ಈ ಮಂತ್ ಎಂಡಿಂಗ್ನಲ್ಲಿ ಇವರು ಬೋರ್ಡ್ ಸಮಾವೇಶ ಮಾಡಿ ಬೋನಸ್ ರಿಲೇಟೆಡ್ ಆಗಿ, ಸ್ಟಾಕ್ ಬೋನಸ್ ರಿಲೇಟೆಡ್ ಆಗಿ ಡಿಸಿಷನ್ ತಗೋತೀವಿ ಅಂತ ಹೇಳಿದ್ದಾರೆ. ಬೋನಸ್ಸು ಆರ್ ಸ್ಟಾಕ್ ಸ್ಪ್ಲಿಟ್ಸು ಈ ಥರ ಅಪ್ಡೇಟ್ಸಿಂದ ಸ್ಟಾಕ್ ಮೂವ್ ಆಗ್ತಾ ಇರತ್ತಲ್ವಾ? ಅದರಿಂದಾನೇ ಇವತ್ತು ಓಪನಿಂಗ್ನಲ್ಲಿ ನಿಯರ್ ಟು 90 ಲೆವೆಲ್ಸ್ ಇದ್ದ ವೆರಿ ಸ್ಟ್ರಾಂಗ್ ಆಗಿ ಸ್ಟಾಕು ಓಪನಿಂಗ್ ಆದಮೇಲೆ ಓಪನಿಂಗ್ನಲ್ಲೇ ನಿಯರ್ಲಿ 90 ಲೆವೆಲ್ಸ್ ಹತ್ರ ವೆರಿ ಸ್ಟ್ರಾಂಗ್ ಆಗಿ ಸ್ಟಾಕ್ ಓಪನಿಂಗ್ನಲ್ಲೂ ಕಾಣಿಸಿದೆ. ನೆಕ್ಸ್ಟು, ಸುಪ್ರಿಯಾ ಲೈಫ್ ಸೈನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇಂಟ್ರಾಡೇ ಸೆಷನಲ್ಲಿ ಮೋರ್ ದ್ಯಾನ್ 7% ಫಾಲ್ ಆಗಿದೆ. ಓಪನಿಂಗಲ್ಲೇ ಗ್ಯಾಪ್ ಡೌನು, ಅಲ್ಲಿಂದನೂ ಗ್ರ್ಯಾಜುವಲ್ ಆಗಿ ಡೌನ್ ಆಗ್ತಾ ಹೀಗೆ ಫಾಲ್ ಆಗಿ ಇಂಟ್ರಾಡೇ ಸೆಷನಲ್ಲಿ ಕಾಣಿಸಿದೆ. ಇದಕ್ಕೆ ರೀಸನ್, ಈ ಕಂಪನಿ CEO ಶಿರೀಶ್ ಅಂಬೇಡ್ಕರ್ ಅವರು ಕಂಪನಿಯಿಂದ ರಿಸಿಗ್ನೇಷನ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 30ರಿಂದ ಅವರು ಜವಾಬ್ದಾರಿಯಿಂದ ಆಚೆ ಬಂದಿರೋ ಥರ ಸರ್ಪ್ರೈಸ್ ರೆಸಿಗ್ನೇಷನ್ನ ಬೋರ್ಡ್ಗೆ ಕೊಡ್ತಾ ಇರೋದು ಅಂಡ್ ಕಂಪನಿ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಈ ಥರ ಫಾಲ್ಗೆ ರೀಸನ್ ಆಗಿದೆ. ಅಂಡ್ ಈ ಥರ ರಿಸಿಗ್ನೇಷನ್ ಮಾಡೋದಕ್ಕೆ ಅವ್ರಿಗಿರುವಂಥ ಪರ್ಸನಲ್ ರೀಸನ್ನೇ ಕಾರಣ ಅಂತ CEO ಅವ್ರು ಹೇಳ್ತಾ ಇದ್ರು. ಕಂಪನಿನ ಲೀಡ್ ಮಾಡ್ತಿರೋವಂಥ ಪರ್ಸನ್ಸು, ಇಂಪಾರ್ಟೆಂಟ್ ಪರ್ಸನ್ಸು ರಿಸಿಗ್ನೇಷನ್ನ ಮಾರ್ಕೆಟ್ ನೆಗೆಟಿವ್ ಆಗಿ ತಗೊಳುತ್ತೆ. ಅದರಿಂದ ಸ್ಟಾಕ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಅರೈಸ್ ಆಗಿದೆ. ಅಂಡ್ ಫರ್ದರ್ ನೆಕ್ಸ್ಟು CEO ಆಗಿ ರಾಜೀವ್ ಕುಮಾರ್ ಜೈನ್ ಅವರು ಅಕ್ಟೋಬರ್ 3ರಿಂದ ಅವರು ಜವಾಬ್ದಾರಿ ತಗೊಂತಾರಂತ ಅಪ್ಡೇಟ್ಸ್ ಅಂತೂ ಕಾಣಿಸ್ತಾ ಇದೆ. ಅಂಡ್ ಪ್ರೆಸೆಂಟ್ ರಿಸಿಗ್ನೇಷನ್ ಮಾಡ್ತಿರೋವಂಥ ಪರ್ಸನ್ನು ಇಮಿಡಿಯೇಟ್ಲಿ ಕಂಪನಿನ ಬಿಟ್ಟು ಹೋಗ್ತಿಲ್ಲ. ನೆಕ್ಸ್ಟ್ 2 yearsವರೆಗೂ ಈ ಕಂಪನಿಗೆ ಅಸೆಸ್ ಮಾಡ್ತಾರೋ, ಆದರೆ ಇದು CEO ಪೊಸಿಷನಲ್ಲಿ ಅಲ್ಲ. ನೆಕ್ಸ್ಟು, ಇನ್ಶೂರೆನ್ಸ್ ರೆಗ್ಯುಲೇಟರ್ ಆಗಿರುವಂಥ IRDA ಅವರು ಮೋಟಾರ್ ಇನ್ಶೂರೆನ್ಸ್ ಲೈಕ್ 2 ವೀಲರ್ಸ್ ಆದರೂ 4 ವೀಲರ್ಸ್ ಇವಕ್ಕೆ ಮಾಡ್ತಿರೋಂಥ ಇನ್ಶೂರೆನ್ಸ್ ಆದರೂ, ಹೆಲ್ತ್ ಇನ್ಶೂರೆನ್ಸ್ ಆದರೂ, ಪ್ರಾಪರ್ಟಿ ಇನ್ಶೂರೆನ್ಸ್ ಆದರೂ, ಈ 3 ಸೆಗ್ಮೆಂಟ್ಸ್ ರಿಲೇಟೆಡ್ ಆಗಿ ಲಾಂಗ್ ಟೈಮ್ ಇನ್ಶೂರೆನ್ಸ್ ಪಾಲಿಸಿ ಕಾಂಟ್ರಾಕ್ಟ್ಸ್ ತಗೋಬರ್ಬೇಕನ್ನೋ ಥರ ಯೋಚನೆಯಲ್ಲಿ ಇರೋ ಥರ ಅದರ ರಿಲೇಟೆಡ್ ಆಗಿ 21 ಮೆಂಬರ್ಸ್ ಕಮಿಟಿ ಜೊತೆ, ವರ್ಕಿಂಗ್ ಕಮಿಟಿ ಜೊತೆ ಪ್ರೆಸೆಂಟ್ ಇನ್ವೆಸ್ಟಿಗೇಷನ್ ಮಾಡ್ತಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಲೈಕ್ 1 or 2 years ಆರ್ ಲೈಕ್ ಚಿಕ್ಕ ಟರ್ಮ್ ಇರೋವಂಥ ಇನ್ಶೂರೆನ್ಸ್ ಅಲ್ಲದೆ ಒಂದು ತಗೊಂಡ್ರೆ ನೆಕ್ಸ್ಟ್ 10 yearsವರೆಗೂ ಯಾವುದಾದ್ರೂ ಹೆಲ್ತ್ ಆದರೂ, ಮೋಟಾರ್ ಆದರೂ ಆರ್ ಪ್ರಾಪರ್ಟಿ ರಿಲೇಟೆಡ್ ಆಗಿ ಇನ್ಶೂರೆನ್ಸ್ ಪ್ರೊವೈಡ್ ಮಾಡೋವಂಥರ ಮೇಲೆ ಪ್ರೆಸೆಂಟ್ ವರ್ಕಿಂಗ್ ಕಮಿಟಿ ವರ್ಕ್ ಮಾಡ್ತಿರೋ ಥರ ಅಪ್ಡೇಟ್ಸ್ ಮಾಡ್ತಾ ಇರೋ ಕಾರಣವಾಗಿ ಈ ಇನ್ಶೂರೆನ್ಸ್ ಕಂಪನಿಗೂ ಇದೊಂದು ಲಾಂಗ್ ಟೈಮ್ ಕಸ್ಟಮರ್ಸ್ ಇರ್ತಾರಲ್ವಾ, ಈವನ್ ಕಸ್ಟಮರ್ ಸೈಡನ್ನು ಇಯರ್ಲಿ ರೆನ್ಯೂವಲ್ ಮಾಡ್ಕೊಳ್ಳೋ ಬದಲು ಒಂದೇ ಸಲ ತಗೊಳ್ಳೋದ್ರಿಂದ ಕಾಸ್ಟ್ ಸೈಡನ್ನು ಸ್ವಲ್ಪ ಲೋ ಕಾಸ್ಟ್ ಇವರಿಗೆ ಕೊಡುವಂಥ ಯೋಚನೆಯಲ್ಲಿ IRDA ಅವರು ಇರೋ ಥರ ನಮಗೆ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್,
ಮೋರ್ಗನ್ ಸ್ಟ್ಯಾನ್ಲಿ ಅವರು ಟೈಮ್ ಟು ಟೈಮು CIO ಸರ್ವೆ ಮಾಡ್ತಾ ಇರ್ತಾರೆ. ಈ CIO ಸರ್ವೆನಲ್ಲಿ ನಿಯರ್ಲಿ 100 IT ಆರ್ಗನೈಸೇಷನ್ ರಿಲೇಟೆಡ್ ಆಗಿ IT ಸ್ಪೆಂಡಿಂಗು ಅವರು ಬಿಸ್ನೆಸ್ ಎಲ್ಲದನ್ನು ಅನಲೈಸ್ ಮಾಡ್ತಾ ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸಲ್ಲಿ IT ಕಂಪನೀಸ್ ಹೇಗಿರುತ್ತೆ ಅನ್ನೋದಕ್ಕೆ ಚಾನ್ಸಸ್ ಇದೆ. ಲೈಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಾರಾ, ವೀಕ್ ಆಗಿರತ್ತ ಅನ್ನೋ ಒಂದು ಅನಲೈಸ್ ಇವರು ಕೊಡೋ ಪ್ರಯತ್ನ ಮಾಡ್ತಾರೆ. ಇವರು ಮೆನ್ಷನ್ ಮಾಡ್ತಿರೋ ಪ್ರಕಾರ ಎಂಟೈರ್ 2022ನಲ್ಲಿ ನೆಗೆಟಿವ್ ರಿವಿಷನ್ಸೇ ಕಾಣಿಸ್ತಾ ಅನ್ನೋ ಥರ ಹೇಳ್ತಿದ್ದಾರೆ. ಪರ್ಟಿಕ್ಯುಲರ್ಲಿ IT ಸ್ಪೆಂಡಿಂಗ್ ರಿಲೇಟೆಡ್ ಆಗಿ ಎಕ್ಸಿಸ್ಟಿಂಗ್ ಆಗಿ ಯಾವ ಬಡ್ಜೆಟ್ ಆದರೆ ಅಂದ್ಕೊಂಡಿದ್ದಾರಲ್ವ, ಬೇರೆ ಸೆಕ್ಟರಲ್ಲಿರುವಂಥ ಕಂಪ್ನೀಸ್ ಆ ಕಂಪ್ನೀಸ್ ಎಲ್ಲನೂ ಪ್ರೆಸೆಂಟ್ ಇರುವಂಥ ಅನ್ಸರ್ಟನಿಟಿನಲ್ಲಿ ITಗೋಸ್ಕರ ಅಷ್ಟು ಖರ್ಚು ಮಾಡಬೇಕಾದಂಥ ನೀಡಿಲ್ಲ ಅಂತ ಅವರ ಬಡ್ಜೆಟ್ನ ಡೌನ್ ಸೈಡ್ಗೆ ರಿವಿಷನ್ ಮಾಡ್ತಿರೋ ಥರ ಅದು 2022ನಲ್ಲಿ ಈವನ್ 2023ಗೂ ಕಂಟಿನ್ಯೂ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಯಾವ IT ಸ್ಪೆಂಡಿಂಗು ಗ್ರೋತ್ ಆದರೆ ಕಾಣಿಸ್ತಾ ಇದೆ ಅಲ್ವಾ, 2008-2009 ಸ್ಪೆಂಡಿಂಗ್ ಗ್ರೋತು ಅದಕ್ಕೆ ಸಿಮಿಲರ್ ಆಗಿರುತ್ತೆ ಅಂತ ಮೀನ್ಸು ಅಷ್ಟು ವೀಕಾಗಿ IT ಸೆಕ್ಟರ್ ರಿಲೇಟೆಡ್ ಆಗಿ ಸ್ಪೆಂಡಿಂಗ್ಸ್ ಕಾಣಿಸ್ತಾ ಇದೆ ಅಂತ. ಅದರಿಂದ ಅಪ್ಕಮಿಂಗ್ ಟೈಮ್ಸಲ್ಲಿ IT ಸೆಕ್ಟರ್ ರಿಲೇಟೆಡ್ ಆಗಿ ಒಂದು ಸ್ಟ್ರಾಂಗ್ ಸಿಗ್ನಿಫಿಕೆಂಟ್ ಗ್ರೋತ್ ಇಲ್ಲದೆ ಎಕ್ಸ್ಪೆಕ್ಟೇಷನ್ಸ್ಗೆ ಅಂದ್ರೂ ಬಿಲೋನೆ ಓವರ್ ಆಲ್ ಸೆಕ್ಟರ್ಸ್ ಪರ್ಫಾರ್ಮ್ ಇರೋದಕ್ಕೆ ಚಾನ್ಸ್ ಇದೆ ಅಂತ ಮೋರ್ಗನ್ ಸ್ಟ್ಯಾನ್ಲಿ ಅವರು ಅವರ ರಿಪೋರ್ಟ್ನಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ. ಇದು ನೋಡಿದಾಗ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಆರ್ ನೆಗೆಟಿವ್ ವ್ಯೂ ಫಾರ್ಮ್ ಆಗ್ತಾ ಇರುತ್ತೆ. ಆದರೆ IT ಸ್ಟಾಕ್ಸ್ ಯಾವಾಗ್ಲೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ನು ನಷ್ಟ ಮಾಡಲಿಲ್ಲ. ಈ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ಈ ಡೇಟಾ ಯಾವಾಗಾದ್ರೆ ಈ ಡೇಟಾಸ್ ಎಲ್ಲ ಬರ್ತಿರುತ್ತಲ್ವಾ, ಆ ಡೇಟಾಕ್ಕೆ ತಕ್ಕ ಹಾಗೆ ಸ್ಟಾಕ್ಸ್ ರಿಸಲ್ಟ್ಸ್ನು ಪೋಸ್ಟ್ ಮಾಡಿಲ್ಲ ಅಂದರೆ ಜಾಸ್ತಿ ಫಾಲ್ ಆಗುತ್ತೆ. ಅಂಡ್ ಯಾವಾಗಾದ್ರೆ ಇದರಲ್ಲಿ ರಿವೈವಲ್ ಇರುತ್ತಲ್ವಾ, ಈ ನೆಗೆಟಿವ್ ಅನ್ಸರ್ಟನಿಟಿ ಆರ್ ಸ್ಪೆಂಡಿಂಗ್ ಎಲ್ಲಾನು ಬ್ಯಾಲೆನ್ಸ್ ಆಗ್ತಾ ಆ ಸ್ಪೆಂಡಿಂಗ್ ನೆಕ್ಸ್ಟ್ ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ಬೇರೆ ಸೆಕ್ಟರ್ಸ್ ಅವರು IT ಕಂಪನೀಸ್ ರಿಲೇಟೆಡ್ ಆಗಿ ಜಾಸ್ತಿ ಮಾಡ್ತಾರಂತ ಎಕ್ಸ್ಪೆಕ್ಟೇಷನ್ಸ್ ಯಾವಾಗಾದ್ರೆ ಮಾರ್ಕೆಟ್ ನಲ್ಲಿ ಬಿಲ್ಡ್ ಆಗತ್ತಲ್ವಾ, ಆ ಟೈಮ್ ನಲ್ಲೂ ಆ ತರ ಮೂವ್ ನಮಗೆ IT ಸ್ಟಾಕ್ಸ್ ನಲ್ಲಿ ಕಾಣಿಸ್ತಾ ಇರತ್ತಾನೆ. ಆ ಟೈಮ್ ನಲ್ಲಿ ಅದೇ ತರ ಮೂವ್ ನಮಗೆ IT ಸ್ಟಾಕ್ಸ್ ನಲ್ಲಿ ಕಾಣಿಸ್ತಾ ಇರತ್ತೆ. ಅದರಿಂದ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ IT ಸ್ಟಾಕ್ಸ್ ಪೋರ್ಟ್ಫೋಲಿಯೋನಲ್ಲಿ ಮೇ ಬಿ ರೀಸೆಂಟ್ ನಲ್ಲಿ ಜಾಸ್ತಿ ಆಡ್ ಮಾಡ್ಕೊಳಕ್ ಆಗಲ್ಲ. ಆದ್ರೆ ಇಲ್ಲಿಂದ 3 to 4 ಪ್ರೈಸಸ್ ಇಟ್ಕೊಂಡು ಬರ್ತಿರೋಂಥ ಎವ್ರಿ ಫಾಲ್ ನಲ್ಲೂ ಕ್ವಾಲಿಟಿ ಆಫ್ IT ಸ್ಟಾಕ್ಸ್ ನ ಆಡ್ ಮಾಡ್ಕೊಳ್ಳೋದು ಒಂದು ಬೆಟರ್ ಆಪ್ಷನ್ ಆಗತ್ತೆ. ಬಟ್ ಆಸ್ ಆಫ್ ನೌ ಗ್ಲೋಬಲ್ ಆಗಿರೋಂಥ ಥೀಮ್ ಅಂತೂ IT ಸ್ಟಾಕ್ಸ್ ಫೇವರಬಲ್ ಆಗಂತೂ ಇಲ್ಲ. ನೆಕ್ಸ್ಟ್ NDTV ಬಗ್ಗೆ ಮಾತಾಡ್ಕೊಳ್ಳೋಣ. ಇಲ್ಲಿಂದ ತುಂಬಾ ಟೈಮ್ ಬ್ಯಾಕು NDTV ಪ್ರಮೋಟರ್ಸ್ಗೆ ಅಗೇನೆಸ್ಟ್ ಆಗಿ ಸೆಬಿ ಅವರು ಫೈನ್ ಹಾಕಿದ್ದಾರೆ. 25 crores ಅರೌಂಡು ಆ ಫೈನ್ ನ ಸ್ಯಾಟ್ ಅವರು ಸೆಕ್ಯೂರಿಟಿ ಅಪೀಲಿಯೇಟ್ ಟ್ರಿಬ್ಯುನಲ್ ಅವರು ಸೆಬಿ ಅವರು ವಿಧಿಸಿರುವಂಥ ಆ ಫೈನ್ ನ ಪೇ ಮಾಡಬೇಕಾಗಿರುವಂಥ ನೀಡಿಲ್ಲ ಅಂತ ಅದರ ರಿಲೇಟೆಡ್ ಆಗಿ ಸ್ಟೇನ್ ಕೊಡ್ತಾ ಸೆಬಿ ಅವರಿಗೆ ಅಗೇನೆಸ್ಟ್ ಆಗಿ ಆದೇಶ ಕೊಡ್ತಾ ಇರೋದ್ರಿಂದ ಸೆಬಿ ಅವರು ಸ್ಯಾಟ್ ಆರ್ಡರ್ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಅಪ್ರೋಚ್ ಆಗ್ತಿರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇದು ಹೀಗೆ ತರ ಇದ್ರೆ ಅದಾನಿ ಅವರು ಆಲ್ರೆಡಿ ಇಂಡೈರೆಕ್ಟ್ ಆಗಿ ಈ ಕಂಪನಿ ರಿಲೇಟೆಡ್ ಆಗಿ NDTV ರಿಲೇಟೆಡ್ ಆಗಿ ಅವ್ರ ಪಾಲ್ನ ರೈಸ್ ಮಾಡ್ತಿದ್ದಾರೆ. ಅಂಡ್ ಫರ್ದರ್ ಆಗಿನೂ NDTV ನಲ್ಲಿ ಓಪನ್ ಆಫರ್ ಮೂಲಕ 26% ಸ್ಟೇಕ್ನ ಅಕ್ವೈರ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ, ಆ ಓಪನ್ ಆಫರ್ ಅನ್ನೋದು ಲಾಂಚ್ ಆಗೋದು October 17th ನಲ್ಲಿ. ನಿಯರ್ಲಿ 1.67 crore ಶೇರ್ಸ್ ಹತ್ರ ಈ ಓಪನ್ ಆಫರ್ನಲ್ಲಿ ಅದಾನಿ ಅವರು ತಗೊಂತಾರ ಅನ್ನೋ ಥರ ₹294 ಪರ್ ಶೇರ್ನಲ್ಲಿ ಇವರು ಓಪನ್ ಆಫರ್ನ ಬೇಸ್ ಪ್ರೈಸ್ನಂತೂ ಫಿಕ್ಸ್ ಮಾಡಿರೋ ಥರ ನಡೆದಿದೆ. ಟೋಟಲಿ ಓಪನ್ ಆಫರ್ಗೆ 493 crores ಹತ್ರ ಅದಾನಿ ಅವರು ಸ್ಪೆಂಡ್ ಮಾಡ್ತಾರೆ. ಸೊ ಸೆಬಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದಾರಲ್ವಾ, ಅದರಿಂದ ಸ್ಟಾಕ್ ರಿಲೇಟೆಡ್ ಆಗಿ ಏನಷ್ಟು ಬಿಗ್ ಇಂಪ್ಯಾಕ್ಟ್ ಇಲ್ಲ. ಬಟ್ ಅಪ್ಕಮಿಂಗ್ ಟೈಮ್ಸ್ನಲ್ಲಿ ಅದಾನಿ ಓಪನ್ ಆಫರ್ ರಿಲೇಟೆಡ್ ಆಗಿ ಸೆಬಿ ಅವರು ಅವರ ಅಬ್ಸರ್ವೇಷನ್ಸ್ ಕೊಡೋದಕ್ಕೆ ಲಾಸ್ಟ್ ಡೇಟು ಇವತ್ತು September 28. ಸೊ ನೋಡಬೇಕು ಸೆಬಿ ಅವರು ಅವ್ರ ಓಪನ್ ಆಫರ್ಗೆ ಅಗೇನೆಸ್ಟ್ ಆಗಿ ಆರ್ ಎಂಟೈರ್ ಡೀಲ್ಗೆ ಅಗೇನೆಸ್ಟ್ ಆಗಿ ಯಾವುದಾದ್ರೂ ಸ್ಟೇಟ್ಮೆಂಟ್ಸ್ ಮಾಡ್ತಾರಾ ಅಥವಾ ಎಲ್ಲ ಚೆನ್ನಾಗಿದ್ರೆ ಈ ಓಪನ್ ಆಫರ್ October 17th ನಮಗೆ ಮಾರ್ಕೆಟ್ನಲ್ಲಿ ಲಾಂಚ್ ಆಗುತ್ತೆ. ನೆಕ್ಸ್ಟ್ ಟೊರೆಂಟ್ ಫಾರ್ಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ಓಪನಿಂಗ್ನಲ್ಲಿ 3 to 4% ಗ್ಯಾಪ್ ಡೌನ್ ಅಂಡ್ ಓವರಾಲ್ ಆಗಿನೂ ಹೀಗೆ ನೆಗೆಟಿವ್ನಲ್ಲಿ ಕ್ಲೋಸ್ ಆಗ್ತಾ ಈ ಫಾರ್ಮಾ ಸ್ಟಾಕ್ಸ್ ಬ್ಯಾಕ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಒಂದು ಇಂಪಾರ್ಟೆಂಟ್ ಅಕ್ವಿಸಿಷನ್ ಮಾಡಿದ್ದಾರೆ. ಕ್ಯೂರೇಟಿವ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ನಿಯರ್ಲಿ 2000 crores ಕೊಟ್ಟು ತಗೊಂತಿದ್ದಾರೆ. ಇದು ಸ್ವಲ್ಪ ಡೀಟೇಲ್ ಆಗಿ ಅನಲೈಸ್ ಮಾಡಬೇಕಾಗತ್ತೆ. ಬಿಕಾಸ್ 2000 crores ಕೊಟ್ಟು ತಗೊಂತಾರಂತ ಈ ಫಾರ್ಮಾ ಕೇರು ಹೆಲ್ತ್ ಕೇರ್ ಕಂಪ್ನಿ ರಿಲೇಟೆಡ್ ಆಗಿ ರೀಸೆಂಟ್ ಫೈನಾನ್ಷಿಯಲ್ ಇಯರ್ನಲ್ಲಿ 224 crores ಹತ್ರ ರೆವೆನ್ಯೂಸ್ ಬಂದಿದೆ. ಅಂಡ್ ಎಸ್ಟಿಮೇಟ್ಸ್ ಪ್ರಕಾರ ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸ್ನಲ್ಲಿ 275 crores ಹತ್ರ ರೆವೆನ್ಯೂಸ್ ಆರ್ ಸೇಲ್ಸ್ ಇರೋದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನಡೆದಿರೋ ಟ್ರಾನ್ಸಾಕ್ಷನು 2000 crores ಅಂಡ್ ಇವರು ಸೇಲ್ಸ್ ಕಂಪೇರ್ ಮಾಡಿದ್ರೆ ನಿಯರ್ಲಿ 7 to 8 times ಹತ್ರ ವ್ಯಾಲ್ಯೂ ಮಾಡ್ತಿರೋ ಥರ. ಅಂಡ್ ಈ ಕಂಪ್ನಿನ ಸ್ವಲ್ಪ ಎಕ್ಸ್ಪೆನ್ಸಿವ್ ಮಾರ್ಕೆಟ್ ಕಾಣಿಸ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಡೌನ್ ಆಗಿದೆ. ಇದೊಂದೇ ಅಲ್ಲ ನೆಗೆಟಿವ್ ರೀಸನ್, ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲಿ ತಗೊಂಡಿದ್ದಾರೆ ಅಲ್ವಾ, ಅದಲ್ವಾ ಇನ್ನೊಂದು ಅಪ್ಡೇಟು 2000 crores ಕೊಟ್ಟು ತಗೊಂಡಿದ್ದಾರೆ ಅಂತ ಹೇಳ್ತಿದಾರಲ್ವಾ,
ಅದರಲ್ಲಿ 75 to 80% ಹತ್ರ ಹಣನ ಡೆಟ್ ಮೂಲಕ ಮೀನ್ಸ್ ಸಾಲದಲ್ಲಿ ತಗೊಂಡ್ಬರ್ತೀರಾ ಅಂತ ಹೇಳಿರೋದ್ರಿಂದ ಫರ್ದರ್ ಆಗಿ ಇವರ ಡೆಟ್ ಲೆವೆಲ್ಸನ್ನು ಫೈನಾನ್ಸಿಂಗ್ ಕಾಸ್ಟ್ ಜಾಸ್ತಿ ಆಗತ್ತಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದು ಅವರ ಪ್ರಾಫಿಟ್ ಅಂಡ್ ಲಾಸ್ ಇಂಪ್ಯಾಕ್ಟ್ ಮಾಡತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ನೆಗೆಟಿವ್ ಸೆಲ್ಲಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡಿದ್ದೆ. ಆದರೆ ಫ್ರೆಂಡ್ಸ್, ಇವರು ಯಾವ ಕಂಪನಿನ ಆದರೆ ತಗೊಂತಿದಾರಲ್ವಾ, ಕ್ಯೂರೇಟಿವ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್, ಇವರು ಪಿಡಿಯಾಟ್ರಿಕ್ ರಿಲೇಟೆಡ್ ಆಗಿ ಚಿಕ್ಕ ಮಕ್ಕಳ ರಿಲೇಟೆಡ್ ಆಗಿ ಕಾಸ್ಮೆಟಿಕ್ಸ್ ಅಂಡ್ ಡೆರ್ಮಾ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇದು ಸ್ವಲ್ಪ ಸ್ಪೆಷಲೈಸ್ಡ್ ಸೆಗ್ಮೆಂಟ್, ಒಳ್ಳೆ ಮಾರ್ಜಿನ್ಸ್ ಇರುವಂತ ಸೆಗ್ಮೆಂಟ್. ಬಿಕಾಸ್ ನಮಗೆ ಸಂಬಂಧಿಸಿರುವ ಯಾವುದಾದ್ರೂ ದೊಡ್ಡವ್ರಿಗೆ ಸಂಬಂಧಿಸಿರೋ ಸ್ಕಿನ್ ಪ್ರಾಬ್ಲಮ್ಸ್ ಬರ್ತಾ ಇದ್ರೆ ನಾವು ಯಾವುದಾದ್ರೂ ಮೆಡಿಸಿನ್ ಯೂಸ್ ಮಾಡೋದಕ್ಕೆ ನೋಡ್ತೀವಿ. ಆದರೆ ಮಕ್ಕಳ ವಿಷಯದಲ್ಲಿ ಹಾಗಲ್ಲ. ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಬ್ರ್ಯಾಂಡ್ಸ್ಗೆ ಸ್ಟಿಕ್ ಆಗ್ತಾ ಇರ್ತಾರೆ. ಅದರಿಂದ ಈ ಥರ ಹೆಲ್ತ್ ಕೇರ್ ಕಂಪನಿನ ಇವರು ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ತಗೊತಾ ಇದ್ರು ಅದು ಓವರ್ ದ ಟೈಮು ಇವರು ಬಿಸ್ನೆಸ್ ಅಂತೂ ಇನ್ಕ್ರಿಮೆಂಟಲ್ ಆಗಿ ವ್ಯಾಲ್ಯೂನಂತೂ ಆ್ಯಡ್ ಮಾಡುತ್ತೆ ಅಂತ ಅನ್ಕೊಂತಿದ್ದೀನಿ. ಪರ್ಟಿಕ್ಯುಲರ್ಲಿ ಟೊರೆಂಟೋ ಫಾರ್ಮಾ ಅವರು ರೀಸೆಂಟ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇಂಡಿಯಾನಲ್ಲೂ ನಾವು ನಮ್ಮ ಬಿಸ್ನೆಸ್ನ ಸ್ಟ್ರಾಂಗ್ ಆಗಿ ಗ್ರೋ ಮಾಡಬೇಕಂತ ಅನ್ಕೊಂತಿದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಿದ್ದಾರೆ. ಅದರಿಂದ ಮೇ ಬಿ ಇಂಡಿಯನ್ ಸೈಡಿಂದಾನು ರೆವೆನ್ಯೂಸ್ ಅಂಡ್ ಮಾರ್ಜಿನ್ಸ್ ಜಾಸ್ತಿ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಇವರು ಎಕ್ವಜೇಷನ್ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ಇಂಡಿಯಾಬುಲ್ಸ್ ಹೌಸಿಂಗ್ ಫೈನಾನ್ಸ್ ಅವರಿಗೆ ಅಗೇನೆಸ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಪ್ರೀವಿಯಸ್ಲಿ ಇಶ್ಯೂ ಮಾಡಿರೋಂಥ ನೋಟಿಸ್, ಪರ್ಟಿಕ್ಯುಲರ್ಲಿ ಲುಕ್ಔಟ್ ಸರ್ಕ್ಯುಲರ್ನ ಹಿಂದಿಗೆ ತಗೋಬೇಕನ್ನೋ ಥರ ఢిల్లీ ಕೋರ್ಟ್ ಅವರು ಆದೇಶ ಮಾಡಿದ್ದಾರೆ. ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಮಾಡಿರೋಂಥ ಲೀಗಲ್ ಆಗಿ ಇಂಡಿಯಾಬುಲ್ಸ್ ಹೌಸಿಂಗ್ ಫೈನಾನ್ಸ್ ಅವರಿಗೆ ಅಗೇನೆಸ್ಟ್ ಆಗಿ ಯಾವುದಾದ್ರೂ ಅವರು ಪ್ರೀವಿಯಸ್ಲಿ ಪ್ರತಿಪಾದನೆ ಮಾಡಿದ್ರಲ್ವ ಅದೊಂದು ಪ್ರತಿಯೊಂದನ್ನು ಹಿಂದಿಗೆ ತಗೋಬೇಕನ್ನೋ ಥರ ಇಂಡಿಯಾಬುಲ್ಸ್ ಹೌಸಿಂಗ್ ಫೈನಾನ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಆದೇಶ ಕೊಡ್ತಾ ಇರೋದ್ರಿಂದ ಸ್ಟಾಕ್ ರಿಲೇಟೆಡ್ ಆಗಿ ಪಾಸಿಟಿವ್ ಫ್ಯಾಕ್ಟರ್ ಆಗಿ ಆ್ಯಡ್ ಆಗಿದೆ. ನೆಕ್ಸ್ಟ್ ಗುಜರಾತ್ ಆಲ್ಕಲೀಸ್ ಅಂಡ್ ಕೆಮಿಕಲ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಆದರೆ ಸ್ಟಾಕ್ ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ಇಂದ ಡೌನ್ ಆಗಿದೆ. ಇವರು ಹೈಡ್ರೋಜನ್ ಹೈಡ್ರೇಟ್ ಕಾಂಪೌಂಡ್ ರಿಲೇಟೆಡ್ ಆಗಿ ಇವರು ದಾಹೇಜ್ ಕಾಂಪ್ಲೆಕ್ಸ್ ನಲ್ಲಿ ಪ್ರೊಡಕ್ಷನ್ ಅಂತೂ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪರ್ ಆನಮ್ 10,000 ಟನ್ಸ್ ಹತ್ರ ಈ ಹೈಡ್ರೋಜನ್ ಹೈಡ್ರೇಟ್ ನ ತಯಾರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಹೈಡ್ರೋಜನ್ ಹೈಡ್ರೇಟ್ ನ ಇವ್ರು ಏನ್ ಮಾಡ್ತಾರೆ, ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮಾಡಿ ಹೈಡ್ರೋಜನ್ ಪರಾಕ್ಸೈಡ್ ನ ಈ ಕಾಂಪೌಂಡ್ ನಲ್ಲಿ ತಯಾರು ಮಾಡಬಹುದು. ಅದರಿಂದ ಈಗ ಈ ತರ ಸ್ಟಾರ್ಟ್ ಮಾಡ್ತಿರೋಂಥ ಹೈಡ್ರೋಜನ್ ಹೈಡ್ರೇಟ್ ಪ್ರೊಡಕ್ಷನ್ ಮೂಲಕ ಇವರಿಗೆ ಅಡ್ವಾಂಟೇಜ್ ಅಂತೂ ಇರುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.